2024 ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ದು ಈ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಮನೆ ಒಳಗಡೆ ಟೆಂಪ್ರೇಚರ್ ಅಂತೂ ಜಾಸ್ತಿ ಇದೆ ಮತ್ತು ಸೆಕೆ ಬೇಜಾನ್ ಕಿತ್ಕೊಂಡ್ ಬರ್ತಾ ಇದೆ. ಸೊ ಈ ಕಾರಣಕ್ಕೋಸ್ಕರ ಮನೇಲಿ ಒಂದು ಫ್ಯಾನ್ ಇರೋದಂತೂ ಅನಿವಾರ್ಯ. ಫ್ಯಾನ್ ಇದ್ರೂ ಸಹ ಕೆಲವೊಂದು ಮನೆಗಳಿಗೆ ಫ್ಯಾನ್ ಆದ್ರೆ ವರ್ಕ್ ಆಗೋದಿಲ್ಲ. ಪೆಂಟ್ ಹೌಸ್ ಅಲ್ಲಿ ಇರ್ತಾರೆ ಅಥವಾ ಸೀಟ್ ಮನೆಗಳಲ್ಲಿ ಇರ್ತಾರೆ. ಸೊ ಅವರಿಗೆ ಫ್ಯಾನ್ಗಳು ಅಷ್ಟು ಸೂಟೇಬಲ್ ಅಲ್ಲ, ಆದ್ರೂ ಅದರಲ್ಲಿ ಬಿಸಿ ಗಾಳಿನೇ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತಾನೆ ನಾನು ಈ ಏರ್ ಕೂಲರ್ನಾದ್ರೆ ತರಿಸಿದ್ದೀನಿ. ಇದನ್ನ ನಮ್ಮ ಮನೆಗಳಿಗೆ ಯೂಸ್ ಮಾಡಿದ್ರೆ ನಮಗೆ ವರ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಾದ್ರೆ ತಿಳಿಸ್ಕೊಡ್ತೀನಿ. ನಾನು ಕಾಣಿಸ್ತಾ ಇದ್ದೀನ? ಆ್ಯಕ್ಚುಲಿ ಇದು ಬಾಕ್ಸು ನನಗಿಂತ ಹೈಟ್ ಇದೆ. ನನಗಿಂತ ಹೈಟ್ ಅಂತ ಹೇಳೋಕ್ಕಾಗಲ್ಲ, ನನಗೆ ಇಷ್ಟು ಉದ್ದ ಇದೆ ನೋಡಿ. ಇಷ್ಟು ದೊಡ್ಡ ಬಾಕ್ಸ್. ಏನಕ್ಕೆ ಇಷ್ಟು ದೊಡ್ಡ ಬಾಕ್ಸ್? ಏನಿರ್ಬೋದು ಇದರಲ್ಲಿ? ಇದು ನಮಗೆ ಇವತ್ತು ಬಂದಿರೋದು ಕ್ರಾಂಪ್ಟನ್ ಕಡೆಯಿಂದ. ಕ್ರಾಂಪ್ಟನ್ ಡೆಸರ್ಟ್ AC ಅಂದ್ಬಿಟ್ಟು 4-way ಏರ್ ಡೆಫ್ಲಿಕ್ಷನ್ ಮೋಟಾರ್ ವಿತ್ ಓವರ್ ಲೋಡ್ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಗೇನು ಬೇಕು? ಗಾಳಿ ಬರಬೇಕು, ರೂಮ್ ಕೂಲ್ ಆಗಬೇಕು. ಇದೆ ಈ ಸಮ್ಮರ್ನ ಮೇನ್ ಅಜೆಂಡಾ. ಫಸ್ಟ್ ಇದನ್ನು ಓಪನ್ ಮಾಡೋಣ. ಇದು ನಾರ್ಮಲ್ ಜನ ಓಪನ್ ಮಾಡೋ ಅಂಥ ರೀತಿ. ಇದು ಸೈಕೋಗಳು ಓಪನ್ ಮಾಡೋವಂಥ ರೀತಿ. ಬ್ಲೇಡ್ ಕೂಡ ಮುರಿದೋಯ್ತು ಇದ್ರದ್ದು. ಈ ಬಾಕ್ಸ್ನ ಇವಾಗ ಓಪನ್ ಮಾಡೋಣ. ಇದ್ರೊಳಗಡೆ ಏನಿದೆ ಅಂತ ನೋಡೋಣ. ಎಲ್ಲೋ ಓಪನ್ ಆಗಿಬಿಡ್ತಿದ್ದು. ಈ ಬಾಕ್ಸ್ ತೆಗೆದ್ರೆ ಕರೆಕ್ಟಾಗಿ ನನ್ನ ಹೈಟ್ ಇದೆ ಇದು. ಆರಾಮಾಗಿ ನನ್ನನ್ನು ಪ್ಯಾಕ್ ಮಾಡಿ ಎಲ್ಲಾದರೂ ಪಾರ್ಸಲ್ ಮಾಡಬೇಕಾದ್ರೆ ಇದ್ರಲ್ಲಿ ಮಾಡಬೇಡಿ. ಹಂಗಂತ ನಾನು ಇದನ್ನು ಉಲ್ಟಾ ಓಪನ್ ಮಾಡಿಬಿಟ್ಟೆ. ಇವಾಗ ಇದನ್ನು ಉಲ್ಟಾ ಬೇರೆ ಮಾಡಬೇಕು. ಬಾಕ್ಸೇ ಕಿತ್ತೋಗ್ತಾ ಇದೆ. ಇದನ್ನು ಕೆಳಗಡೆಯಿಂದ ಓಪನ್ ಮಾಡಬೇಕಾಗಿತ್ತು, ನಾನು ಮೇಲೆಯಿಂದ ತೆಗೆದುಬಿಟ್ಟೆ. ಫಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ಈ ರೀತಿಯಾದಂಥ ಅಚ್ಚಾತುರ್ಯಗಳು ನಡೀತಾ ಇರುತ್ತೆ. ಇದು ನಮ್ಮ ಹೊಸ ಮದುವೆ ಹಾಲ್ಗೆ ಯೂಸ್ ಮಾಡೋ AC. ಇದು ಮನೆಗೆ ಅಂತಲೇ ತರಿಸಿದ್ದು. ಇಷ್ಟು ದೊಡ್ಡದಾಗಿದೆ. ಇದು ಟ್ಯಾಪ್ಗೆ ಕನೆಕ್ಷನ್ ಕೊಡೋದಕ್ಕೆ ಒಂದು ಪ್ಲಾಸ್ಟಿಕ್ನ ಪೀಸ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಗೊತ್ತಾಗಲಿಲ್ಲ, ಅರ್ಜೆಂಟಾಗಿ ಮಾಡಿಬಿಟ್ವಿ. ಸೊ ಇವಾಗ ನಿಧಾನಕ್ಕೆ ಈಸಿಯಾಗಿ ಈ ರೀತಿ ಸ್ವಲ್ಪನೇ ತೆಗಿಯೋಣ. ಈ ಥರ ಜಾಸ್ತಿ ಹರಿದಾಕಬಾರ್ದು. ಕಾರ್ಡು ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸೈಡಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ? ಈ ವೈರ್ ಆ್ಯಕ್ಚುಲಿ ಹಿಂದ್ಗಡೆ ಇಲ್ಲೆಲ್ಲಾದರೂ ಕೊಟ್ಟಿದ್ದರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು, ನೀಟ್ ಆ್ಯಂಡ್ ಕ್ಲೀನಾಗಿರ್ತಿತ್ತು. ಸ್ಕ್ರೂ ಎಲ್ಲೋ ಹಾಕೋದಕ್ಕೆ ಹೋಗಿ ಇಲ್ಲಿ ಮಿಸ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ಇದರಿಂದ ನಮ್ಮ ಹನಿ ಕೋಮ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಇದನ್ನು ಹುಷಾರಾಗಿ ತೆಗಿಬೇಕು. ಹನಿ ಕೋಮ್ಗೆ ಡ್ಯಾಮೇಜ್ ಆಗದೇ ಇರೋ ರೀತಿ. ಇದೆಲ್ಲಿಂದೋ ಸ್ಕ್ರೂ ಇದು. ಎಲ್ಲ ಫಿಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಸ್ಕ್ರೂ ಹಾಕ್ಬಿಟ್ಟು ಹಿಂಗಿದ್ದಾರೆ. ಒಂದು ಸ್ಕ್ರೂಯಿಂದ ಏನು ಸಮಸ್ಯೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಸ್ಯಾಮ್ಸಂಗ್ ಅವರು ಕಂಪ್ಲೀಟ್ ಸ್ಕ್ರೂ ಇಲ್ದೇ ಲಾಸ್ಟ್ 3-4 ಇಯರ್ಸಿಂದ ಟಿವಿಗಳನ್ನ ಬಿಡ್ತಾ ಇದ್ದಾರೆ. ಆ ಸ್ಕ್ರೂನ ಉಳಿಸಿ ಎಷ್ಟೋ ಕೋಟಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಸೊ ಫ್ರಂಟ್ ಸೈಡಲ್ಲಿ ನಮಗೆ 2 ಟಾಗಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫಸ್ಟ್ ಸ್ವಿಚಲ್ಲಿ ನಮಗೆ ಆಫು, ಸ್ಪೀಡ್ ಕಂಟ್ರೋಲ್ ಲೆವೆಲ್ 3, 2, 1 ಅಂತ ಇದರಲ್ಲಿ 3 ಸ್ವಿಚ್ ನೋಡೋದಕ್ಕೆ ಸಿಗುತ್ತೆ. ಸೆಕೆಂಡ್ ಸ್ವಿಚಲ್ಲಿ ಬಂದ್ಬಿಟ್ಟು ಆಫು, ಮತ್ತು ಇಲ್ಲಿ ಒಂದು ಚಿಕ್ಕ ಡಾಟ್ ಇದೆಯಲ್ಲ, ಇದು ಬಂದ್ಬಿಟ್ಟು ನಮಗೆ ನೀರು ಮೇಲಕ್ಕೆ ಎತ್ತುತ್ತೆ. ಈ ಸೆಕೆಂಡ್ ಒನ್ ಬಂದ್ಬಿಟ್ಟು ಇಲ್ಲಿ ವರ್ಟಿಕಲ್ ರೆಕ್ಕೆಗಳಿದೆ, ಅದು ಸ್ವಿಂಗ್ ಆಗುತ್ತೆ. ಅದಕ್ಕೆ ಈ ಮೋಡ್ನ ಆನ್ ಮಾಡ್ಕೊಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಜಸ್ಟ್ ಸ್ವಿಂಗ್ ಆಗುತ್ತೆ, ನೀರು ಬರೋದಿಲ್ಲ. ಸೊ ನೀರು ಬೇಡ, ನಮ್ಗೆ ಬರೀ ಫ್ಯಾನ್ ಬರಬೇಕು ಮತ್ತು ಸ್ವಿಂಗ್ ಆಗಬೇಕಂದ್ರೆ ಈ ಫಂಕ್ಷನ್ನ ಆನ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೀರು ಹಾಕೋದಕ್ಕೆ ಒಂದು ಚಿಕ್ಕ ಡೋರ್ ಕೊಟ್ಟಿದ್ದಾರೆ. ಡೋರು ಓಕೆ ಚೆನ್ನಾಗಿದೆ. ಬ್ಯಾಕ್ ಸೈಡು ನಮ್ಗೆ ಇಲ್ಲೊಂದು 4 ನಾಬ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ನಾಬ್ಸ್ ಓಪನ್ ಮಾಡಿದ್ರೆ ನಮಗೆ ಹನಿ ಕೋಂಬ್ ಓಪನ್ ಆಗುತ್ತೆ. ಈ 5 ಏನು ಮಾಡೋಣ, ಬಿಸಾಕ್ಬಿಡೋಣ, ಬೇಡ ಇಲ್ಲಿ ಸದ್ಯಕ್ಕೆ. ಇಲ್ಲಿ ನಮಗೆ ಇದರ ಫಂಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಲೋಕೆ ಟೆಸ್ಟೆಡ್ ಒಂದು ಸ್ಟಿಕ್ಕರ್ ಇದೆ. ಮತ್ತು ಇಲ್ಲಿ ಐಸ್ ಹಾಕ್ಕೊಳ್ಳೋದಕ್ಕೆ ನಮಗೆ ಐಸ್ ಟ್ರೇ ಸಹ ಕೊಟ್ಟಿದ್ದಾರೆ. ಐಸ್ ಚೇಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಟ್ರಸ್ಟೆಡ್ ಬೈ ನಿಯರ್ಲಿ 4 lakh ಕಸ್ಟಮರ್ಸ್. 4 ಲಕ್ಷ ಜನ ಕ್ರಾಂಪ್ಟನ್ನ ಡಿವೈಸಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲ ಬೇಸಿಕ್ ಸ್ಪೆಸಿಫಿಕೇಶನ್, ಅವೆಲ್ಲ ನಮಗೇನು ಬೇಕಾಗಿಲ್ಲ. ಬ್ಯಾಕ್ ಸೈಡ್ನ ಗ್ರಿಲ್ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಒಳಗಡೆ ಒಂದು ಮೆಟಲ್ನ ರೆಕ್ಕೆಯೊಂದಿಗೆ ಒಂದು ಫ್ಯಾನ್ ಸಿಗ್ತಾ ಇದೆ. ಸೊ ಇಲ್ಲಿ ನಮಗೆ ಐಸ್ನ ವಾಟರ್ ಹೋಗೋದಕ್ಕೆ ಇಲ್ಲಿ ಒಂದು ಪೈಪ್ ಕೊಟ್ಟಿದ್ದಾರೆ. ಈ ಕಡೆ ಹನಿಕೊಂಬಿದೆ ಮತ್ತು ಇಲ್ಲಿ ಬ್ಯಾಕ್ ಸೈಡು ನಮ್ಗೆ ಹನಿಕೊಂಬಿದೆ. ಪ್ರಾಡಕ್ಟ್ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಇದೇನೋ ಸ್ವಲ್ಪ ದಾರ ಬಿಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಎಡ್ಜಸ್ ಕಟ್ ಮಾಡಬೇಕಾದ್ರೆ ಇಲ್ಲಿ ಸೊ ದಾರ ಬಿಟ್ಟಿದ್ದಾರೆ ನೋಡಿ. ಇದು ಕರೆಕ್ಟಾಗಿ ಕಟ್ ಮಾಡಿಲ್ಲ ಇದು. ಸೊ ಓವರಾಲ್ ಆಗಿ ಈ ಪ್ರೈಸ್ ಪಾಯಿಂಟಿಗೆ ನನಗಿದು ಓಕೆ ಅನ್ನಿಸ್ತು. ಸೊ ಅದು ಯಾವ ರೀತಿ ಕೂಲ್ ಆಗುತ್ತೆ, ಎಷ್ಟು ಕೂಲ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ. ಆ್ಯಕ್ಚುಲಿ ಇದು ಕಂಪ್ಲೀಟ್ 75 ಲೀಟ್ರ್ ನೀರು ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. 75 ಲೀಟ್ರ್ ಅಂದರೆ ನಾರ್ಮಲ್ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ಬಿಂದಿಗೆ, ಆ ಬಿಂದಿಗೆಯಲ್ಲಿ 5 ಬಿಂದಿಗೆ ಹಾಕ್ಬೇಕು ಇದಕ್ಕೆ.
ಇಲ್ಲಿ ನಮಗೆ ಪಂಪ್ ಕ್ಲೀನಿಂಗ್ ಗೈಡ್ನ ಡೀಟೇಲ್ಸ್ ಆದ್ರೆ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಬ್ಯಾಕ್ ಸೈಡು ನಾರ್ಮಲ್ ವೀಲ್ಸ್ ಇದೆ, ಮತ್ತೆ ಅಲ್ಲಿ ಫ್ರಂಟಲ್ಲಿ ಲಾಕಿಂಗ್ ವೀಲ್ಸ್ ಇದೆ. ಇದನ್ನು ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು. ಇದು ಹನಿಕಾಮ್ಸ್ಗೆ ನೀರು ಪಾಸ್ ಆಗ್ತಾ ಇರೋದು ನೀವು ಕೇಳ್ತಾ ಇರ್ಬೋದು, ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಸೊ ಆ್ಯಕ್ಚುಲ್ ಆಗಿ ಇಷ್ಟು ದೊಡ್ಡ ಕೂಲರು ನಾರ್ಮಲ್ ಮನೆಗಳಿಗೆ ಏನು ಬೇಕಾಗಿಲ್ಲ ಅಂತ ಅನ್ಸುತ್ತೆ. 3 to 4 minutes ಅಲ್ಲಿ ಕಂಪ್ಲೀಟ್ ಕೂಲ್ ಮಾಡುತ್ತೆ. ಇದು ಒಂದು 300 ಫೀಟ್ ಇರುತ್ತಲ್ಲ, ಆ ಏರಿಯಾ ಇರುವಂತ ಹಾಲ್ಗಾಗ್ಲಿ ರೂಮ್ಗಾಗ್ಲಿ ಇದು ತುಂಬಾ ದೊಡ್ಡದಾಗುತ್ತೆ ಅನ್ಸುತ್ತೆ. ಮಿನಿಮಮ್ ಒಂದು 500 ಅಡಿ ಅಥವಾ 400 ಅಡಿ ಈ ರೀತಿ ದೊಡ್ಡ ಹಾಲ್ ಇರುತ್ತಲ್ಲ, ಅಂಥವ್ರಿಗಾದ್ರೆ ಒಂದು ಕಾರ್ನರ್ ಅಲ್ಲಿ ಇಟ್ಬಿಟ್ರೆ ಫುಲ್ಲು ಹಾಲ್ ಅಂತೂ ತುಂಬಾ ಕೂಲ್ ಆಗಿರುತ್ತೆ. ಸೊ ಇದ್ರದ್ದು ಇನ್ನೂ ಚಿಕ್ಕ ಲೆವೆಲ್ ಆಗಿ ಚಿಕ್ಕ ಕೂಲರ್ಗಳು ಬರುತ್ತೆ. ಇನ್ ಕೇಸ್ ನಿಮ್ಗೆ ಅದೇನಾದರೂ ಬೇಕಾದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದನ್ನು ತರಿಸಿ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಕೂಲರ್ನ ಲಿಂಕ್ ನಿಮ್ಗೆ ಏನಾದರೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಇಲ್ಲಿರೋ ನಮ್ಮ ಟೆಲಿಗ್ರಾಮ್ ಚಾನಲ್ನ QR ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಸಹ ಕೊಟ್ಟಿರ್ತೀನಿ. ಇನ್ನಷ್ಟು ಬೆಸ್ಟ್ ಡೀಲ್ಸ್ ನಿಮಗೆ ಏನಾದರೂ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇಲ್ಲಿ ಟೈಮ್ ಟು ಟೈಮ್ ನಾನು ಯಾವುದಾದ್ರೂ ಹೆವಿ ಡೀಲ್ಸ್ ಒಂದಿಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಸಿಕ್ಕಿದ್ರೆ ನಾನು ಅದರ ಲಿಂಕ್ ಆದರೆ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದು ಈ ಕೂಲರ್ ನಿಮ್ಗೆ ಏನಾದರೂ ತುಂಬ ದೊಡ್ಡದಾಯಿತು ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ನಾಳೆ ಇದಕ್ಕಿಂತ ಚಿಕ್ಕದೊಂದು ಕೂಲರ್ನ ತರಿಸಿ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ಆದರೆ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಇನ್ನಷ್ಟು ಟೆಕ್ ವಿಡಿಯೋಸ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.